ನಮಸ್ಕಾರ ಅಭ್ಯರ್ಥಿಗಳೇ, ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ಸಲುವಾಗಿ ಕಾಯ್ತಾ ಇದ್ರಿ. ನಿಮ್ಮ ಒಂದು ಥಿಯರಿ ಎಕ್ಸಾಮ್ ಈಗ ಕಂಪ್ಲೀಟ್ ಆಗಿದೆ. ಸೊ ಯಾರೆಲ್ಲ ಸೆಕೆಂಡ್ ಇಯರ್ ಮತ್ತು 3ನೇ ವರ್ಷದಲ್ಲಿ ಓದ್ತಿರುವಂಥ ಅಭ್ಯರ್ಥಿಗಳಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಪ್ಯಾರಾಮೆಡಿಕಲ್ ಬೋರ್ಡ್ ವೆಬ್ಸೈಟ್ ಒಳಗಡೆ ಈ ಒಂದು PDF ಅನ್ನು ಬಿಡುಗಡೆ ಮಾಡಿರುವಂಥದ್ದು. ಏನಂತಂದರೆ, ನೀವು ಬರೆಯುವಂತಹ ಪ್ರಾಕ್ಟಿಕಲ್ ಎಕ್ಸಾಮ್ ಯಾವ ಸೆಂಟ್ರಿಗೆ ಬರುತ್ತೆ ಅನ್ನೋದನ್ನು ಇಲ್ಲಿ ಅಪ್ಡೇಟ್ ಮಾಡಿರುವಂಥದ್ದು. ಇದು ನಿಮಗೆ ಆಫಿಷಿಯಲಿ ಕೂಡ ಸಿಗುತ್ತೆ, ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಬೋದು. ನಿಮ್ಮ ಕಾಲೇಜು ಯಾವ ಇದರಲ್ಲಿ ಅಂದರೆ ಸೆಂಟ್ರಿಗೆ ಬಂದು ಮರ್ಜ್ ಆಗಿದೆ, ಯಾವ ಕಾಲೇಜಿಗೆ ಹೋಗಿ ಮರ್ಜ್ ಆಗಿದೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಇಲ್ಲಿ 90% ಕಾಲೇಜುಗಳು ಏನಾಗಿದ್ದಾವೆ ಅಂತಂದರೆ ತಮ್ಮ ಕಾಲೇಜುಗಳಲ್ಲಿ ಬಂದಿದ್ದಾವೆ. ಆದರೆ ಒಂದಷ್ಟು ಕಾಲೇಜುಗಳು ಏನಾಗಿದ್ದಾವಪ್ಪ ಅಂದರೆ ಬೇರೆ ಕಾಲೇಜುಗಳಿಗೆ ಬೇರೆ ಸೆಂಟ್ರದಲ್ಲಿ ಹೋಗಿ ಮರ್ಜ್ ಆಗಿದ್ದಾವೆ. ನೀವು ಎಕ್ಸಾಮನ್ನು ಪ್ರಾಕ್ಟಿಕಲ್ ಎಕ್ಸಾಮನ್ನು ನೀವು ಬೇರೆ ಸೆಂಟ್ರಿಗೆ ಹೋಗಿ ಬರೀಬೇಕಾಗುತ್ತೆ. ಹೇಗೆ ನೀವು ಈಗ ಆಲ್ರೆಡಿ ಥಿಯರಿ ಎಕ್ಸಾಮನ್ನು ಬೇರೆ ಸೆಂಟ್ರಿಗೆ ಹೋಗಿ ಬರೆದಿದ್ದೀರಿ, ಅದೇ ರೀತಿಯಾಗಿ ನೀವು ಕೂಡ ಇಲ್ಲಿ ಬೇರೆ ಸೆಂಟ್ರಿಗೆ ಹೋಗಿ ಎಕ್ಸಾಮ್ ಬರೀಬೇಕಾಗತ್ತೆ. ಇಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ ಕಾಲೇಜುಗಳು ನಿಮಗೆ ಶೋ ಆಗ್ತಾ ಇರುವಂಥದ್ದು. ಇವು ಏನಪ್ಪ ಅಂತಂದರೆ, ನೀವು ನಾಳೆ ಯಾವಾಗೀಗ ಇದೇ ತಿಂಗಳು ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ದಿನಾಂಕಗಳನ್ನು ಕೂಡ ನಿಗದಿ ಮಾಡಿದ್ದಾರೆ. ಸೊ ಆ ಒಂದು ದಿನಾಂಕಕ್ಕೆ ತಕ್ಕಂತೆ ನೀವು ಈ ಒಂದು ಸೆಂಟರ್ಗಳಿಗೆ ಹೋಗಿ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಅಟೆಂಡ್ ಆಗಬೇಕಾಗತ್ತೆ. ಇದೊಂದು PDF ಇದೆ, ಇದರಲ್ಲಿ ನಾನು ಜಸ್ಟ್ ನಿಮಗೆ ಶೋ ಮಾಡ್ತಾ ಇರುವಂಥದ್ದು ಈ ಸೆಂಟರ್ಗಳ ಲಿಸ್ಟ್ಗಳನ್ನು. ಇದು ಒಟ್ಟಾರೆಯಾಗಿ ಟೋಟಲ್ ಎಷ್ಟಪ್ಪ ಅಂದರೆ 336 ಸೆಂಟರ್ಗಳನ್ನು ಇಲ್ಲಿ ಕೊಟ್ಟಿರುವಂಥದ್ದು. 336 ಸೆಂಟರ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ನಿಮ್ಮ ಒಂದು ಸೆಂಟರ್ ಎಲ್ಲಿ ಬರುತ್ತೆ, ನಿಮ್ಮ ಕಾಲೇಜ್ ಯಾವ ಒಂದು ಸೆಂಟರ್ದಲ್ಲಿ ಮರ್ಜ್ ಆಗಿದೆ ಅನ್ನೋದು ಕೂಡ ಹೋಗಿ ನೋಡ್ಕೋಬೋದು.